Hi, welcome to Arvind Navodaya Coaching Center. So today I will explain about the square and square root. Varga ಮತ್ತು ವರ್ಗಮೂಲಗಳು. So how to find the square numbers, then how to find the square root. This topic is very important in all the competitive exams like Sainik, RMS, Navodaya, all the competitive exams. The first thing is how to find the square numbers. What is the square numbers? Square root. ಸೊ ಅನ್ನೋದನ್ನ ಫಸ್ಟ್ ವರ್ಗ ಅಂದ್ರೇನು, ವರ್ಗಮೂಲ ಅನ್ನೋದಂದ್ರೆ ಫೈಂಡ್ ಔಟ್ ಮಾಡೋದನ್ನ ಹೇಗೆ ಅನ್ನೋದು ನೋಡ್ಕೊಳ್ಳಿ. ಫಸ್ಟ್ ಅದೇನು ಅನ್ನೋದು ನಮಗೆ ಗೊತ್ತಿರಬೇಕಲ್ವಾ. ಸ್ಕ್ವೇರ್ ಅಂದ್ರೆ ವೆರಿ ಸಿಂಪಲ್. ವೆನ್ ವಿ ಮಲ್ಟಿಪ್ಲೈಡ್ ಬೈ ನಂಬರ್ ಅಂಡ್ ಇಟ್ಸೆಲ್ಫ್ ವಿ ವಿಲ್ ಗೆಟ್ ದ ಒನ್ ಪ್ರಾಡಕ್ಟ್. ದಟ್ ಪ್ರಾಡಕ್ಟ್ ವಿ ಕ್ಯಾನ್ ಕಾಲ್ ದ ಸ್ಕ್ವೇರ್ ಆಫ್ ದಟ್ ನಂಬರ್. ಸೊ ಫಾರ್ ಎಕ್ಸಾಂಪಲ್ ವಿ ವಿಲ್ ಟೇಕ್ 2. ಸೊ 2 into 2 equal to 4 means when we multiplied ನಂಬರ್ ಇಂಟು ನಂಬರ್ ಇಟ್ ಸೆಲ್ಫ್, ಅದೇ ನಂಬರ್ ಜೊತೆಗೆ ಅದೇ ನಂಬರ್ ನೋಡಿ, ಇಲ್ಲಿ 2 ಜೊತೆಗೆ 2 ಅನ್ನೇ ಮಲ್ಟಿಪ್ಲೈ ಮಾಡಿದ್ದೀವಿ. ನಂಬರ್ ಮತ್ತೆ ಅದೇ ನಂಬರ್ ಇಟ್ ಸೆಲ್ಫ್ ಇಂದ ಅದೇ ಸಂಖ್ಯೆಯಿಂದ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಏನು ನಂಬರ್ ಸಿಗುತ್ತಲ್ವಾ, ಅದನ್ನ ಈ ನಂಬರ್ನ ಒಂದು ಸ್ಕ್ವೇರ್ ನಂಬರ್, ಸ್ಕ್ವೇರ್ ಆಫ್ ದಟ್ ನಂಬರ್. ಅಂದ್ರೆ ಈಗ ನಮಗೆ ಈ ರೀತಿ ಕೊಡ್ತಾರೆ 2 ಸ್ಕ್ವೇರ್ ಈಕ್ವಲ್ ಟು 4. ಸೊ 3 ಸ್ಕ್ವೇರ್ 3 3s are 9. ಯಾವ ನಂಬರ್ದು ಸ್ಕ್ವೇರ್ ನ ಫೈಂಡ್ ಔಟ್ ಮಾಡ್ತೀವಿ, ಅದೇ ಸಂಖ್ಯೆಯನ್ನ ಮಲ್ಟಿಪ್ಲೈಡ್ ಮಾಡಿದಾಗ ಬರುವಂತ ಆನ್ಸರ್ ಅನ್ನ ಸ್ಕ್ವೇರ್ ಆಫ್ ದಟ್ ನಂಬರ್, ಆ ಸಂಖ್ಯೆಯ ವರ್ಗ ಅಂತ ಕರಿತೀವಿ. ಇಷ್ಟೇ. ಸೊ ಸ್ಕ್ವೇರ್ ನಂಬರ್ಸ್ ಅಂದ್ರೆ ಡಿಫಿಕಲ್ಟ್ ಏನಿಲ್ಲ. ನಂಬರ್ ಜೊತೆಗೆ ಇಟ್ ಸೆಲ್ಫ್ ಅನ್ನ ಅದೇ ಸಂಖ್ಯೆನ ಮಲ್ಟಿಪ್ಲೈ ಮಾಡಿದಾಗ ಬರುವಂತ ಪ್ರಾಡಕ್ಟ್ ಅನ್ನ ನಾವೇನಂತ ಕರಿತೀವಿ, ಸ್ಕ್ವೇರ್ ಆಫ್ ದ ನಂಬರ್. ಸೊ ವೆನ್ ವಿ ಮಲ್ಟಿಪ್ಲೈಡ್ ಬೈ ನಂಬರ್ ಇಟ್ ಸೆಲ್ಫ್ ಇಂದ ಮಲ್ಟಿಪ್ಲೈ ಮಾಡ್ತೀವಲ್ವಾ, ಆ ಪ್ರೋಸೆಸ್ಗೆ ನಾವು ಸ್ಕ್ವೇರ್ ನಂಬರ್ಸ್ ಅಂತ ಕರಿತೀವಿ. ಸೊ ನೋಡಿ, ನಿಮಗೆ ಯಾವ ನಂಬರ್ಸ್ ಆದ್ರೂ ಕೊಡ್ಬೋದು. ಈಗ 3 ಸ್ಕ್ವೇರ್ ಅಂತ ಕೊಟ್ಟಾಗ 3 3s are 9. 12 ಸ್ಕ್ವೇರ್ ಅಂತ ಕೊಡ್ಬೋದು. ಸೊ 12 ಸ್ಕ್ವೇರ್ ಅಂತ ಅಂದ್ರೆ ಸ್ಕ್ವೇರ್ ನಂಬರ್ಸ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ, 12 into 12. ನೋಡಿ, ಇಲ್ಲಿ ಸ್ಕ್ವೇರ್ ಮೆನ್ಷನ್ ಮಾಡಿದ್ದಾರೆ, 2 ಮೆನ್ಷನ್ ಮಾಡಿದ್ದಾರೆ ಅಂತ ನೀವು 12 into 2 ನ ಮಲ್ಟಿಪ್ಲೈ ಮಾಡಬೇಡಿ. ಸ್ಕ್ವೇರ್ ಅಂತ ಅಂದ್ರೆ ಸೊ ಏನ್ ಮಾಡ್ಬೇಕು, ಅದನ್ನ ಅದೇ ಸಂಖ್ಯೆಯಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ 12 into 12 ಮಾಡಬೇಕು. ಸೊ 12 12s are 144. ಸೊ 12 ಸ್ಕ್ವೇರ್ ಏನಾಯ್ತು ಹಾಗಾದ್ರೆ 144. ಸೊ ವಾಟ್ ಈಸ್ ದ 8 ಸ್ಕ್ವೇರ್ ಅಂತ ಕೊಡ್ಬೋದು. ಸೊ 8 ಸ್ಕ್ವೇರ್ ನ ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ, 8 into 8 8 8s are 64. ಸೊ 8 ಸ್ಕ್ವೇರ್ ಏನಾಯ್ತು 64 ಆಯ್ತು. ಸೊ ನೆಕ್ಸ್ಟ್ 10 ಸ್ಕ್ವೇರ್. ಯಾವ ನಂಬರ್ದಾದ್ರೂ ಸ್ಕ್ವೇರ್ ಅನ್ನ ಕೇಳಿ, ಯಾವ ನಂಬರ್ ಸ್ಕ್ವೇರ್ ನಂಬರ್ಸ್ ಅನ್ನ ಕೇಳಿರ್ತಾರೆ ಆ ನಂಬರ್ ಜೊತೆಗೆ ಅದೇ ನಂಬರ್ ಇಂದ ಮಲ್ಟಿಪ್ಲೈ ಮಾಡಬೇಕು. ನಂಬರ್ ಇಟ್ ಸೆಲ್ಫ್ ಇಂದ ಮಲ್ಟಿಪ್ಲೈ ಮಾಡಿದಾಗ ಬರುವಂತ ಪ್ರಾಡಕ್ಟ್ ಆ ನಂಬರ್ನ ಸ್ಕ್ವೇರ್ ಆಗಿರುತ್ತೆ, ಆ ಸಂಖ್ಯೆಯ ವರ್ಗ ಸಂಖ್ಯೆ ಆಗಿರುತ್ತೆ. ಸೊ 10 10s are 100. ಸೊ ಗೊತ್ತಾಗ್ತಿದೆ ಅನ್ಕೊಳ್ತಾ ಇದೀನಿ. ಸೊ ಸ್ಕ್ವೇರ್ ನಂಬರ್ಸ್ ಅಂದ್ರೆ ತುಂಬಾ ಸಿಂಪಲ್. ಮಲ್ಟಿಪ್ಲೈಡ್ ಬೈ ನಂಬರ್ ಇಟ್ ಸೆಲ್ಫ್, ಅದೇ ಸಂಖ್ಯೆನ ಮಲ್ಟಿಪ್ಲೈ ಮಾಡಿ ಗುಣಾಕಾರ ಮಾಡಿದಾಗ ಸಿಗುವಂತ ನಂಬರ್ ಅನ್ನ ನಾವು ಆ ನಂಬರ್ನ ಸ್ಕ್ವೇರ್ ನಂಬರ್ ಅಂತ ಕರಿತೀವಿ. ಸೊ ಈಗ ನೀವು ಅಬ್ಸರ್ವ್ ಮಾಡಿರ್ಬೋದು, ನೋಡಿ ಇಲ್ಲಿ ನಾನು 2 ಸ್ಕ್ವೇರ್ ಬರ್ದಿದ್ದೀನಿ, 2 ಸ್ಕ್ವೇರ್ ಏನಾಯ್ತು 4 ಆಯ್ತು. 3 ಸ್ಕ್ವೇರ್ ಬರ್ದಿದ್ದೀನಿ 9 ಆಯ್ತು. 12 ಸ್ಕ್ವೇರ್ ಏನಾಯ್ತು 144 ಆಯ್ತು. 8 ಸ್ಕ್ವೇರ್ 64 ಆಯ್ತು. 10 ಸ್ಕ್ವೇರ್ 100 ಆಯ್ತು. ಇನ್ನೂ ಒಂದು ಎಕ್ಸಾಂಪಲ್ ತಗೊಳ್ತೀನಿ, 5 ಸ್ಕ್ವೇರ್ ಅಂತ ತಗೊಳ್ತೀನಿ. ಸೊ 5 ಸ್ಕ್ವೇರ್ ಏನಾಗುತ್ತೆ 5 5s are 25. ಸೊ ಅಬ್ಸರ್ವ್ ಮಾಡಿ, ಈಗ ಇಲ್ಲೊಂದು ಟಾಪಿಕ್ ಅರ್ಥ ಆಗುತ್ತೆ. ಯಾವುದೇ ಈವನ್ ನಂಬರ್ಸ್ ಸ್ಕ್ವೇರ್ ನಂಬರ್ಸ್ ಅನ್ನ ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ ಆ ನಂಬರ್ದು ಸ್ಕ್ವೇರ್ ಆಫ್ ದ ನಂಬರ್ ಏನ್ ಬರ್ತಾ ಇದೆ, ಈವನ್ ನಂಬರೇ ಬರ್ತಾ ಇದೆ. ಸೊ ಆಲ್ ದ ಈವನ್ ನಂಬರ್ ಸ್ಕ್ವೇರ್ಸ್ ಆರ್ ಈವನ್ ನಂಬರ್ ಓನ್ಲಿ. ಎಲ್ಲಾ ಸರಿ ಸಂಖ್ಯೆಗಳ ವರ್ಗ ಏನಾಗಿರುತ್ತೆ, ಸರಿ ಸಂಖ್ಯೆನೇ ಆಗಿರುತ್ತೆ, ಈವನ್ ನಂಬರ್ಸೇ ಆಗಿರುತ್ತೆ. ಅದೇ ತರ ಹಾರ್ಡ್ ನಂಬರ್ಸ್. ಈಗ ನೋಡಿ 3 ಹಾರ್ಡ್ ನಂಬರ್ಸ್. 3 ಸ್ಕ್ವೇರ್ ಏನ್ ಬಂತು 9 ಬಂತು. ಸೊ ಹಾರ್ಡ್ ನಂಬರೇ ಬಂದಿದೆ. ನೆಕ್ಸ್ಟ್ 5 ಹಾರ್ಡ್ ನಂಬರು. ಸೊ 5 ಸ್ಕ್ವೇರ್ ಏನ್ ಬಂದಿದೆ, ಹಾರ್ಡ್ ನಂಬರೇ ಬಂದಿದೆ 25. ಸೊ ಇದನ್ನ ಸ್ಟೇಟ್ಮೆಂಟ್ ಗಳಲ್ಲಿ ಕೊಡ್ಬೋದು. ಸೊ ಆಲ್ ದ ಈವನ್ ನಂಬರ್ ಸ್ಕ್ವೇರ್ ಇಸ್ ಡ್ಯಾಶ್ ಅಂತ ಕೇಳ್ಬೋದು. ಈವನ್ ನಂಬರ್ಸ್ ಸ್ಕ್ವೇರು ಈವನ್ ನಂಬರೇ ಆಗಿರುತ್ತೆ, ಹಾರ್ಡ್ ನಂಬರ್ ಸ್ಕ್ವೇರು ಹಾರ್ಡ್ ನಂಬರೇ ಆಗಿರುತ್ತೆ. ಸೊ ಇಷ್ಟೇ, ವೆರಿ ಸಿಂಪಲ್. ಸ್ಕ್ವೇರ್ ಆಫ್ ದ ನಂಬರ್ಸ್ ಅಂದ್ರೆ ಆ ನಂಬರ್ ಇಂದ ಆ ನಂಬರ್ ಅನ್ನ ಮಲ್ಟಿಪ್ಲೈ ಮಾಡಿದಾಗ, ಅದನ್ನೇ 2 ಟೈಮ್ಸ್ ಬರ್ಕೊಂಡು ಮಲ್ಟಿಪ್ಲೈ ಮಾಡಿದಾಗ ಬರೋ ಅಂತ ಆನ್ಸರ್ ಅನ್ನ ನಾವು ಸ್ಕ್ವೇರ್ ನಂಬರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇದೇ ಟಾಪಿಕ್ ಅಲ್ಲಿ ಸ್ಕ್ವೇರ್ ರೂಟ್ ಅಂತ ಬಂದಿದೆ. ನೋಡಿ, ಸ್ಕ್ವೇರ್ ಮತ್ತೆ ಸ್ಕ್ವೇರ್ ರೂಟ್ ಏನಾಗಿರುತ್ತೆ, ಎರಡೂ ಇನ್ವರ್ಸ್ ಆಗಿರುತ್ತೆ. ದ ವ್ಯಾಲ್ಯೂ ಆಫ್ ಮಲ್ಟಿಪ್ಲೈಡ್ ಬೈ ಇಟ್ ಸೆಲ್ಫ್ ಯಾವ ಸಂಖ್ಯೆಯಿಂದ ಅದೇ ಯಾವ ಸಂಖ್ಯೆನ ಮಲ್ಟಿಪ್ಲೈಡ್ ಮಾಡಿದ್ರೆ ಬರುತ್ತೆ ಆನ್ಸರ್ ಅಂತ ಫೈಂಡ್ ಔಟ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ನೋಡಿ 8 ಸ್ಕ್ವೇರ್ ಅಂತ ಬಂದಾಗ ಏನಾಯ್ತು 64 ಆಯ್ತು.
ನಿಮಗೆ ಇದನ್ನ ಸ್ಕ್ವೇರ್ ರೂಟ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಹೇಗೆ ಕೊಡ್ತಾರೆ, √64 ಅಂತ ಕೊಡ್ತಾರೆ. ಇದ್ರದ್ದು ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಅಂದ್ರೆ ರೂಟ್ ಮೆನ್ಷನ್ ಆಗಿದೆ ಅಂದ್ರೆ ನೀವು ಸ್ಕ್ವೇರ್ ರೂಟ್ ಅಂದ್ರೆ ವರ್ಗಮೂಲವನ್ನ ಕಂಡುಹಿಡಿಬೇಕು. ಸೊ ವರ್ಗಮೂಲ ಸ್ಕ್ವೇರ್ ರೂಟ್ ಅಂದ್ರೆ ತುಂಬಾ ಸಿಂಪಲ್. ಯಾವ ನಂಬರ್ ಅನ್ನ ಎರಡು ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದಾಗ ಈ ನಂಬರ್ ಬರುತ್ತೆ ಅನ್ನೋದು ನೋಡ್ಕೋಬೇಕು. ಇಲ್ಲಿ ಸ್ಕ್ವೇರ್ ನಂಬರ್ಸ್ ಏನ್ ಮಾಡ್ಕೊಂಡ್ವಿ, ಎರಡು ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದಾಗ ಬರುವಂತ ನಂಬರ್ಸ್ ಅನ್ನ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡ್ಕೊಂಡ್ವಿ ಅಲ್ವಾ. ಅದನ್ನೇ ರಿವರ್ಸ್ ಮಾಡ್ಕೋಬೇಕು ನಾವೀಗ, ಉಲ್ಟಾ ಮಾಡ್ತೀವಿ. ಅಂದ್ರೆ ಈ 4 ಅನ್ನ ಯಾವ ಟೂ ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದಾಗ 4 ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋದನ್ನ ಸ್ಕ್ವೇರ್ ರೂಟ್ ಅಂತ ಕರೀತೀವಿ. ಇಷ್ಟೇ ನೋಡಿ. ಇಲ್ಲಿ ಉಲ್ಟಾ ಇವಾಗ ಏನ್ ನಾನು ಸ್ಕ್ವೇರ್ ನಂಬರ್ಸ್ ಗಳನ್ನ ಬರ್ದೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಒಂದಷ್ಟು ಎಕ್ಸಾಂಪಲ್ಸ್ ನ ತಗೊಳ್ತೀನಿ, ನಿಮಗಾಗ ಗೊತ್ತಾಗುತ್ತೆ. ಈಗ 2 ಸ್ಕ್ವೇರ್ ಅಂತ ತಗೊಂಡಾಗ ಏನ್ ಬರುತ್ತೆ, 2 2s are 4. The 2 square is a 4. 3 ಸ್ಕ್ವೇರ್ ಅಂತ ತಗೊಂಡಾಗ 3 3s are 9. 4 ಸ್ಕ್ವೇರ್ ಅಂತ ತಗೊಂಡಾಗ 4 4s are 16. ಇದೆಲ್ಲ ನಾನು ಬರೀತಾ ಇರೋದು ಸ್ಕ್ವೇರ್ ನಂಬರ್ಸ್. ಸ್ಕ್ವೇರ್ ನಂಬರ್ಸ್ ಅನ್ನ ಹೇಗೆ ಬರೀತಾ ಇದ್ದೀನಿ ನಾನು, ಅದೇ ಸಂಖ್ಯೆನ ಅದೇ ಸಂಖ್ಯೆಯಿಂದ ಮಲ್ಟಿಪ್ಲೈಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ಕ್ವೇರ್ ರೂಟ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಯಾವ ರೀತಿ ಕೊಡ್ತಾರೆ, √4 ಅಂತ ಕೊಡ್ತಾರೆ. ಸೊ ನೋಡಿ, ಸ್ಕ್ವೇರ್ √4 ಅಂತ ಕೊಟ್ಟಾಗ 4 ಅನ್ನ ಯಾವ ಎರಡು ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದಾಗ 4 ಬರುತ್ತೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈಗ 2 2s are 4 ಬರುತ್ತೆ ಅಂದ್ರೆ √4 ಸ್ಕ್ವೇರ್ ನಂಬರ್ ಏನು, ಸ್ಕ್ವೇರ್ ರೂಟ್ ಏನು 2. ನೆಕ್ಸ್ಟ್ √9 3, √16 4. ಇಷ್ಟೇ. ಇದೆರಡು ಏನಾಗಿರುತ್ತೆ, ವೈಸ್ ವರ್ಸ ಇನ್ವರ್ಸ್ ಆಗಿರುತ್ತೆ. ಅಂದ್ರೆ ಉಲ್ಟಾ. ಇದನ್ನ ಏನ್ ಮಾಡ್ತೀವಿ, ಅದನ್ನ ರಿವರ್ಸ್ ಮಾಡ್ಕೊಳ್ತೀವಿ. ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋದ್ರ ಮೂಲಕ ಫೈಂಡ್ ಔಟ್ ಮಾಡ್ತೀವಿ, ಇದನ್ನ ಡಿವಿಷನ್ ಮಾಡೋದ್ರ ಮೂಲಕ ಫೈಂಡ್ ಔಟ್ ಮಾಡ್ತೀವಿ. ಸೊ ಇಷ್ಟು ಟಾಪಿಕ್ ಗೊತ್ತಿರಬೇಕು. ಗೊತ್ತಿದ್ರೆ ಈಗ ನೆಕ್ಸ್ಟ್ ನಾನು ತಗೊಳ್ಳೋಂಥ ಕ್ವಶನ್ಸ್ಗಳು ಈಸಿ ಆಗ್ತಾ ಹೋಗುತ್ತೆ. ನೋಡಿ, ಯಾವುದೇ ನಂಬರ್ಗೆ ಸ್ಕ್ವೇರ್ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ ಇಷ್ಟೇ ತಲೆಯಲ್ಲಿ ಇಟ್ಕೊಳ್ಳಿ. ಯಾವ ನಂಬರ್ಗೆ ಸ್ಕ್ವೇರ್ ಅನ್ನ ಮೆನ್ಷನ್ ಮಾಡಿರ್ತಾರೆ ಆ ನಂಬರ್ ಅನ್ನ 2 ಟೈಮ್ಸ್ ಬರೀರಿ. ಈಗ 2ಗೆ ಸ್ಕ್ವೇರ್ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ 2 × 2 ಟೈಮ್ಸ್ ಬರ್ಕೊಂಡ್ರೆ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಅದರ ಸ್ಕ್ವೇರ್ ಸಿಗುತ್ತೆ. 2 2s are 4. ಎಷ್ಟು. ಸೊ ಸ್ಕ್ವೇರ್ ರೂಟ್ ಮಾಡಿದ್ದಾರೆ ಅಂದ್ರೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಇದನ್ನ ಸ್ಕ್ವೇರ್ ರೂಟ್ ಅನ್ನ ನಾವು ಡಿವಿಷನ್ ಮೆಥಡ್, ಪ್ರೈಮ್ ಫ್ಯಾಕ್ಟರ್ ಎರಡು ಡಿವಿಷನ್ ಮೆಥಡ್ ಮೂಲಕ ನಾವು ಫೈಂಡ್ ಔಟ್ ಮಾಡ್ತೀವಿ. ಹೇಗೆ ಸ್ಕ್ವೇರ್ ರೂಟ್ ಅನ್ನ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ಈಗ ನೆಕ್ಸ್ಟ್ ಕ್ವಶನ್ಸ್ ಗಳನ್ನ ತಗೊಂಡು ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಈಗ ಒಂದು ಸ್ಕ್ವೇರ್ ಗೆ ರಿಲೇಟೆಡ್ ಆಗಿರುವಂತ ಒಂದು ಕ್ವಶನ್ ಅನ್ನ ತಗೊಂಡಿದ್ದೀನಿ. ನೋಡಿ, ಇಲ್ಲಿ ಏನು ಮೆನ್ಷನ್ ಆಗಿದೆ, 2 to the power of 2 plus 5 minus 3 to the power of 2 ಅಂತ ಇದೆ. 3 ಸ್ಕ್ವೇರ್ ಅಂದ್ರೆ ಇದನ್ನ ಈ ರೀತಿ 2 ಸ್ಕ್ವೇರ್ ಪ್ಲಸ್ 5 ಮೈನಸ್ 3 ಸ್ಕ್ವೇರ್ ಆ ತರನು ಹೇಳ್ತೀವಿ, ಅಥವಾ ಪವರ್ ಅಂತಾನು ಓದ್ತೀವಿ. ಸರಿನಾ? 2 ರ ಘಾತ 2, 3 ರ ಘಾತ 2 ಈ ರೀತಿನೂ ಕನ್ನಡದಲ್ಲಿ ಓದ್ತೀವಿ. ಸೊ ಈಗ ಈ ಪ್ರಾಬ್ಲಮ್ ಅನ್ನ ಹೆಂಗ್ ಸಾಲ್ವ್ ಮಾಡ್ತೀವಿ ಅನ್ನೋದನ್ನ ನೋಡ್ಕೋಬೇಕು. ಈಗ ಆಲ್ರೆಡಿ ನಿಮಗೆ ಗೊತ್ತಾಯ್ತು ಸ್ಕ್ವೇರ್ ನಂಬರ್ಸ್ ಅನ್ನ ಹೆಂಗ್ ಫೈಂಡ್ ಔಟ್ ಮಾಡೋದು ಅಂತ ಗೊತ್ತಾಗಿದೆ. ಸ್ಕ್ವೇರ್ ನಂಬರ್ಸ್ ಕೊಟ್ಟಿದ್ದಾರೆ 2 ಸ್ಕ್ವೇರ್. ನೀವು ಹಾಗೆ ಕಲ್ತು ಬಿಟ್ರೆ, ಮೆಮೊರೈಸ್ ಮಾಡ್ಕೊಂಡ್ಬಿಟ್ರೆ ನೀವು ಇಲ್ಲಿ ಮತ್ತೆ ಮಲ್ಟಿಪ್ಲೈ ಮಾಡ್ಕೊಳ್ಳೋದೇ ಬೇಕಾಗಲ್ಲ. ಹಾಗೆ 2 ಸ್ಕ್ವೇರ್ ಅಂದ್ರೆ 4, 3 ಸ್ಕ್ವೇರ್ ಅಂದ್ರೆ 9 ಈ ರೀತಿ ಡೈರೆಕ್ಟ್ ಆಗಿ ಆನ್ಸರ್ಸ್ ಅನ್ನ ಬರೀತಾ ಹೋಗ್ಬೋದು. ಇಲ್ಲ ನಿಮಗೆ ಗೊತ್ತಿಲ್ಲ ಅಂತಂದಾಗ ನೀವು ವರ್ಕಿಂಗ್ ಕಾಲಮ್ ಅಲ್ಲಿ ಮಾಡ್ಕೊಳ್ಳಿ, ಆನ್ಸರ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. 2 ಸ್ಕ್ವೇರ್ ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ, 2 × 2, 2 2s are 4 means the 2 square value what 4. You can write 4. ಪ್ಲಸ್ ಇದೆ, ಪ್ಲಸ್ ಅನ್ನ ಬರೀರಿ. 5 ಗೆ ಯಾವುದೇ ಸ್ಕ್ವೇರ್ ಮೆನ್ಷನ್ ಆಗಿಲ್ಲ, ಸೊ 5 ಹಾಗೆ ಬರ್ಕೊಳ್ತಾ ಇದ್ದೀನಿ. ಮೈನಸ್ 3 ಸ್ಕ್ವೇರ್ ಅಂತ ಇದೆ. ಸೊ 3 ಸ್ಕ್ವೇರ್ ಅನ್ನ ಬರ್ಕೊಳ್ಬೇಕು ನಾನೀಗ. 3 × 3, 3 3s are 9. 3 ಸ್ಕ್ವೇರ್ ಏನಾಯ್ತು, 9 ಆಯ್ತು. ಸೊ ಈಗ ಅಕಾರ್ಡಿಂಗ್ ಟು ರೂಲ್ಸ್ ಪ್ರಕಾರ ಅಡಿಷನ್ ಇದೆ, ಸಬ್ಟ್ರಾಕ್ಷನ್ ಇದೆ. ಫಸ್ಟ್ ಏನ್ ಮಾಡ್ಕೊಳ್ಬೇಕು ನಾವು, ಅಡಿಷನ್ ಅನ್ನ ಮಾಡ್ಕೊಳ್ಬೇಕು. ಸೊ ಅಡಿಷನ್ ಅನ್ನ ಮಾಡ್ಕೊಳ್ಳೋಣ. 4 + 5 9 ಮೈನಸ್ 9. ನೆಕ್ಸ್ಟ್ 9 ಮೈನಸ್ 9 0. ಸೊ ವಾಟ್ ಈಸ್ ದ ಆನ್ಸರ್, 0 ಇಸ್ ದ ಕರೆಕ್ಟ್ ಆನ್ಸರ್. ಇನ್ ಕೇಸ್ ಇಲ್ಲಿ 5 ಸ್ಕ್ವೇರ್ ಮೆನ್ಷನ್ ಆಗಿತ್ತು ಅಂದ್ರೆ 5 ಸ್ಕ್ವೇರ್ ಬರಿಬೇಕಿತ್ತು. ಇಲ್ಲಿ 5 ಗೆ ಸ್ಕ್ವೇರ್ ಮೆನ್ಷನ್ ಆಗಿಲ್ಲ, ಬರೀ ಸಿಂಗಲ್ ನಂಬರ್ ಅನ್ನ ಕೊಟ್ಟಿರೋದ್ರಿಂದ ಅದನ್ನ ಆಸ್ ಇಟ್ ಈಸ್ ಬರ್ಕೊಂಡಿದ್ದೇನೆ. ಫಸ್ಟ್ ಸ್ಟೆಪ್ ಅಲ್ಲಿ ನಾನೇನ್ ಮಾಡಿದೆ, ಸ್ಕ್ವೇರ್ ಇರೋದನ್ನ, ಸ್ಕ್ವೇರ್ ಕೊಟ್ಟಿದ್ರು ಸ್ಕ್ವೇರ್ ನಂಬರ್ಸ್ ಗಳನ್ನ ಬರೆದೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅಕಾರ್ಡಿಂಗ್ ಟು ಆಪರೇಷನ್ಸ್ ಏನ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದೀನಿ. ಸೊ ಆನ್ಸರ್ ಏನ್ ಸಿಕ್ಕಿದೆ ನಮಗೆ, 0 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ನೋಡಿ, ಈಗ ನಾನು ಜಸ್ಟ್ ಸ್ಕ್ವೇರ್ ನಂಬರ್ಸ್ ಗಳ ಕ್ವಶನ್ಸ್ ಗಳನ್ನ ತಗೊಳ್ತಿದ್ದೀನಿ. ನಿಮಗೆ ಒಂದು ಟಾಪಿಕ್ ಅರ್ಥ ಆಯ್ತು ಅಂದ್ರೆ ನೆಕ್ಸ್ಟ್ ಯಾವ ತರ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಈಗ 12 ಸ್ಕ್ವೇರ್ ಪ್ಲಸ್ 14 ಸ್ಕ್ವೇರ್ ಅಂತ ಇದೆ. ಸೊ 12 ಸ್ಕ್ವೇರ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ, 14 ಸ್ಕ್ವೇರ್ ಅನ್ನ ಫೈಂಡ್ ಔಟ್ ಮಾಡೋಣ. ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಸ್ಕ್ವೇರ್ ನಂಬರ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ. ಏನ್ ನಂಬರ್ ಇದೆ 12, ಅದೇ ನಂಬರ್ಗೆ ಅದೇ ನಂಬರ್ ಅನ್ನ ಬರೆದು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಈಸಿಯಾಗಿ ಆನ್ಸರ್ ಗೊತ್ತಾಗುತ್ತೆ. ಸೊ ಈಗ 12 ಸ್ಕ್ವೇರ್ ಅನ್ನ ಫೈಂಡ್ ಔಟ್ ಮಾಡಬೇಕು. 2 2s are 4, 2 1s are 2. ನೆಕ್ಸ್ಟ್
1 2s are 2, 1 1s are 1. 4 4 1. So ಏನು ಬಂತು 12 square? What is the value of the 12 square? 144. ಯಾವ ನಂಬರ್ಸ್ ಆದರೂ ಕೊಡಲಿ, ಇಲ್ಲಿ ನಿಮಗೆ 3 ಡಿಜಿಟ್ ಆದರೂ ಮೆನ್ಷನ್ ಮಾಡಲಿ, 4 ಡಿಜಿಟ್ ಆದರೂ ಮೆನ್ಷನ್ ಮಾಡಲಿ, ಎಷ್ಟು ಡಿಜಿಟ್ ನಂಬರ್ ಆದರೂ ಮೆನ್ಷನ್ ಮಾಡಿ, ಅದರ ಸ್ಕ್ವೇರ್ ನಂಬರ್ ಅಂತ ಕೇಳಿದರೆ ಸ್ಕ್ವೇರ್ ಮೆನ್ಷನ್ ಆಗಿದೆ ಅಂದರೆ ಆ ಯಾವ ನಂಬರ್ ಕೊಟ್ಟಿರ್ತಾರೋ ಅದೇ ನಂಬರಿಂದ ಮಲ್ಟಿಪ್ಲೈ ಮಾಡಿ. ನಂಬರ್ ಇಟ್ ಸೆಲ್ಫಿಂದ ಮಲ್ಟಿಪ್ಲೈ ಮಾಡಿದಾಗ ವಿ ವಿಲ್ ಗೆಟ್ ದ ಸ್ಕ್ವೇರ್ ಆಫ್ ದಟ್ ನಂಬರ್. ಆ ಸಂಖ್ಯೆಯ ಒಂದು ವರ್ಗ ಸಂಖ್ಯೆ ಸಿಗುತ್ತೆ. ಇಷ್ಟೇ ನೆನ್ಪಿಟ್ಕೋಬೇಕಾಗಿರೋದು ನೀವು. ಸೊ ಇಲ್ಲಿ ಪ್ಲಸ್ ಸೈನ್ ಇದೆ, ಪ್ಲಸ್ ಸೈನ್ ಅನ್ನ ಬರ್ದಿದ್ದೀನಿ. ನೆಕ್ಸ್ಟ್ ಅದೇ ತರ 14 ಸ್ಕ್ವೇರ್ ಅಂತ ಮೆನ್ಷನ್ ಮಾಡಿದ್ದಾರೆ. 14 ಸ್ಕ್ವೇರ್ ಅಂದ್ರೆ ಏನ್ ಮಾಡ್ಬೇಕು ನಾವೀಗ? 14 ಇಂಟು 14 ಮಲ್ಟಿಪ್ಲೈ ಮಾಡಬೇಕು. ಸೊ 4 4s are 16, 6 1 ಕ್ಯಾರಿ, 4 1s are 4, 4 plus 1 5. ನೆಕ್ಸ್ಟ್ 1 4s are 4, 1 1s are 1, 6 9 1. So what is the value of the 14 square? 196. ಸೊ ನಮಗೆ ಈಗ ಆಲ್ರೆಡಿ ಫಸ್ಟ್ ಸ್ಟೆಪ್ ನಾವೇನ್ ಮಾಡ್ಕೊಂಡಿದೀವಿ, ವ್ಯಾಲ್ಯೂನ ಬರ್ದ್ವಿ ಅಷ್ಟೇ. ಸ್ಕ್ವೇರ್ ಕೊಟ್ಟಿದ್ರು, ಸ್ಕ್ವೇರ್ ಆಫ್ ದಟ್ ನಂಬರ್ ಅನ್ನ ಬರ್ದಿದೀವಿ. ನೆಕ್ಸ್ಟ್ ಮಧ್ಯದಲ್ಲಿ ಇನ್ ಕೇಸ್ ಅವ್ರು ಬರೀ 12 ಸ್ಕ್ವೇರ್ ಅಷ್ಟೇ ಕೊಟ್ರು ಅಂದ್ರೆ ಆ ಸ್ಕ್ವೇರ್ ನಂಬರ್ಸ್ ಅನ್ನ ಫೈಂಡ್ ಔಟ್ ಮಾಡಿದ್ರೆ ಅಲ್ಲೇ ಆನ್ಸರ್ ಆಗೋಯ್ತು. 14 ಸ್ಕ್ವೇರ್ ಅಂದ್ರೆ 196 ಅಂತ ಬರೆದ್ರೆ ಅದೇ ಕರೆಕ್ಟ್ ಆನ್ಸರ್. ಇನ್ ಬಿಟ್ವೀನ್ ಅಲ್ಲಿ ಏನಾದ್ರು ಆಪರೇಷನ್ಸ್ ಕೊಟ್ಟಿದ್ದಾರೆ ಅಂತಂದ್ರೆ, ಅಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ಸ್ಟೆಪ್ ಅಲ್ಲಿ ಸ್ಕ್ವೇರ್ ಆಫ್ ದ ನಂಬರ್ಸ್ ಅನ್ನ ಫೈಂಡ್ ಔಟ್ ಮಾಡಿ ಅದನ್ನ ನೀವು ಅಡಿಷನ್ ಸಬ್ಟ್ರಾಕ್ಷನ್ ಏನ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಸಾಲ್ವ್ ಮಾಡಬೇಕು. ಈಗ ನನಗೆ ಏನ್ ಕೊಟ್ಟಿದ್ದಾರೆ? 144 ಪ್ಲಸ್ 196 ಅನ್ನ ಕೊಟ್ಟಿದ್ದಾರೆ. ಸೊ ಅಡಿಷನ್ ಸಿಂಬಲ್ ಇದೆ. ಸೊ ಅಡಿಷನ್ ಅನ್ನ ಮಾಡ್ಕೊಳ್ಳೋಣ. 144 ಪ್ಲಸ್ 196. ಸೊ 4 ಪ್ಲಸ್ 6 10, 0 1 ಕ್ಯಾರಿ, 1 ಪ್ಲಸ್ 9 10, 10 ಪ್ಲಸ್ 4 14, 1 ಕ್ಯಾರಿ, ಸೊ 3. ಸೊ ವಾಟ್ ಈಸ್ ದ ಆನ್ಸರ್? 340 ಇಸ್ ದ ಕರೆಕ್ಟ್ ಆನ್ಸರ್. ಗೊತ್ತಾಗ್ತಿದೆ ಅನ್ಕೊಳ್ತೀನಿ. ಸ್ಕ್ವೇರ್ ಆಫ್ ದ ನಂಬರ್ಸ್ ಇಷ್ಟೇ, ಸಿಂಪಲ್. ಏನೇ ಕೊಟ್ಟಿದ್ರು, ಯಾವುದೇ ನಂಬರ್ ಕೊಟ್ಟಿದ್ರು, ನಂಬರ್ ಇಟ್ ಸೆಲ್ಫ್ ಇಂದ ಮಲ್ಟಿಪ್ಲೈ ಮಾಡಿ ವಿ ವಿಲ್ ಗೆಟ್ ದ ಸ್ಕ್ವೇರ್ ಆಫ್ ದಟ್ ನಂಬರ್. ಆ ಸಂಖ್ಯೆಯ ವರ್ಗ ಸಂಖ್ಯೆ ಸಿಗುತ್ತೆ. ಅದೇ ಸಂಖ್ಯೆಯಿಂದನೇ ಮಲ್ಟಿಪ್ಲೈ ಮಾಡಬೇಕು. ಬೇರೆ ನಂಬರ್ಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸ್ಕ್ವೇರ್ ನಂಬರ್ ಸಿಗಲ್ಲ. ಇಲ್ಲಿ 12 ಅಂದ್ರೆ 12 ಇಂದನೇ ಮಾಡಬೇಕು. 14 ಅಂದ್ರೆ 14 ಇಂದನೇ ಮಾಡಬೇಕು. ಈಗ 20 ಸ್ಕ್ವೇರ್ ಅಂತ ಕೊಟ್ಟಾಗ 20 ಇಂಟು 20ನೇ ಮಾಡ್ಕೊಳ್ಬೇಕು. 100 ಸ್ಕ್ವೇರ್ ಅಂತ ಕೊಟ್ಟಾಗ 100 ಇಂಟು 100 ಮಾಡಬೇಕು. ಸೊ ಆ ರೀತಿ ಮಾಡಿದಾಗ ವಿ ವಿಲ್ ಗೆಟ್ ದ ಸ್ಕ್ವೇರ್ ಆಫ್ ದ ನಂಬರ್ಸ್. ಓಕೆ, ಈಗ ಸ್ಕ್ವೇರ್ ನಂಬರ್ಸ್ ಫೈಂಡ್ ಔಟ್ ಮಾಡೋದು ನಿಮಗೆ ಗೊತ್ತಾಯ್ತು. ಸ್ಕ್ವೇರ್ ಅಂದ್ರೆ ತುಂಬಾ ಈಸಿಯಾಗಿ ಮಾಡ್ಕೊಳ್ತೀವಿ ಬಿಕಾಸ್ ದ ಮಲ್ಟಿಪ್ಲೈಡ್ ಬೈ ಇಟ್ ಸೆಲ್ಫ್ ಅಲ್ವಾ, ಅದೇ ಸಂಖ್ಯೆಯಿಂದ ಮಲ್ಟಿಪ್ಲೈ ಮಾಡ್ತೀವಲ್ಲ, ಸೊ ತುಂಬಾ ಸಿಂಪಲ್ ಆಗುತ್ತೆ. ಇದರಲ್ಲಿ ಸ್ವಲ್ಪ ಟ್ವಿಸ್ಟೆಡ್ ಅಂತ ಬರೋದು ಸ್ಕ್ವೇರ್ ರೂಟ್. ನೋಡಿ, ಈ ಸ್ಕ್ವೇರ್ ರೂಟ್ ಅನ್ನ ನಾವು 2 ಮೆಥಡ್ ಅಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಸೊ ಒಂದು ಪ್ರೈಮ್ ಫ್ಯಾಕ್ಟರ್ಸ್ ಮೆಥಡ್, ಇನ್ನೊಂದು ಡಿವಿಷನ್ ಮೆಥಡ್. ನಾವು ಮೋಸ್ಟ್ ಪ್ರಾಬಬ್ಲಿ ಎಲ್ಲ ಕ್ವಶನ್ಸ್ ಗಳನ್ನು ಈಸಿಯಾಗಿ ಮಾಡ್ಕೋಬೇಕಂದ್ರೆ ಡಿವಿಷನ್ ಮೆಥಡ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಪ್ರೈಮ್ ಫ್ಯಾಕ್ಟರ್ಸ್ ಮೆಥಡ್ ಅಲ್ಲೂ ಬರುತ್ತೆ, ಬಟ್ ಕೆಲವೊಂದು ನಂಬರ್ಸ್ ಗೆ ಸ್ವಲ್ಪ ಟ್ವಿಸ್ಟೆಡ್ ಆಗುತ್ತೆ. ನಾನು 2 ಮೆಥಡ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಒಂದು ಸಿಂಪಲ್ ಕ್ವಶನ್ ಅನ್ನೇ ತಗೊಳ್ತೇನೆ. ಈಗ ನಿಮಗೆ ಸ್ಕ್ವೇರ್ ರೂಟ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಹೇಗೆ ಕೊಡ್ತಾರೆ ಅಂದ್ರೆ √144. ಸಿಂಪಲ್ ಕ್ವಶನ್ ತಗೊಳ್ತೀನಿ. ಫಸ್ಟ್ 144 ಏನ್ ಮೆನ್ಷನ್ ಆಗಿದೆ? ರೂಟ್ ಮೆನ್ಷನ್ ಆಗಿದೆ. ನೋಡಿ, ಇದನ್ನ ನೋಡ್ಕೊಳ್ಬೇಕು ನೀವು. ಸ್ಕ್ವೇರ್ ಮೆನ್ಷನ್ ಆಗಿದೆಯಾ, ರೂಟ್ ಮೆನ್ಷನ್ ಆಗಿದೆಯಾ ಅಂತ. ಸ್ಕ್ವೇರ್ ಮೆನ್ಷನ್ ಆಯ್ತು ಅಂದ್ರೆ ಅದೇ ಸಂಖ್ಯೆಯಿಂದ ಮಲ್ಟಿಪ್ಲೈ ಮಾಡಿದ್ರೆ ಸಿಗತ್ತೆ ಆನ್ಸರ್. ರೂಟ್ ಮೆನ್ಷನ್ ಮಾಡಿದಾಗ ಏನಾಗಬೇಕು? ಸ್ಕ್ವೇರ್ ರೂಟ್ ಅನ್ನ ಫೈಂಡ್ ಔಟ್, ವರ್ಗಮೂಲನ ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ ಫಸ್ಟ್ ಪ್ರೈಮ್ ಫ್ಯಾಕ್ಟರ್ ಮೆಥಡ್ ಅನ್ನ ಹೋಗೋಣ. ಪ್ರೈಮ್ ಫ್ಯಾಕ್ಟರ್ಸ್ ಅಂದ್ರೆ ನಿಮ್ಗೆ ಈಗ ಆಲ್ರೆಡಿ ಗೊತ್ತಾಗಿದೆ. ಫ್ಯಾಕ್ಟರ್ಸ್ ಮಲ್ಟಿಪಲ್ಸ್ ಅಲ್ಲಿ ಪ್ರೈಮ್ ಫ್ಯಾಕ್ಟರ್ಸೈಸೇಷನ್ ಫೈಂಡ್ ಔಟ್ ಮಾಡಕ್ ಕಲ್ತ್ಕೊಂಡಿದ್ರಲ್ಲ, ಅದೇ ಮೆಥಡ್. ಸೊ ಪ್ರೈಮ್ ಫ್ಯಾಕ್ಟರ್ ಡಿವಿಷನ್ ಅನ್ನ ಮಾಡೋಣ. ಸೊ ಪ್ರೈಮ್ ನಂಬರ್ಸ್ ಗಳನ್ನೇ ತಗೊಳ್ತಾ ಇದ್ದೀನಿ. ಪ್ರೈಮ್ ನಂಬರ್ಸ್ ಇಂದಾನೇ ಡಿವೈಡ್ ಮಾಡಬೇಕು. ಸೊ 2 ಇಂದ ಡಿವೈಡ್ ಮಾಡ್ಕೊಳ್ತೀನಿ. ಈವನ್ ನಂಬರ್ ಇದ್ರೆ 2 ಇಂದ ಡಿವೈಡ್ ಆಗುತ್ತೆ. 2 7s are 14, 2 2s are 4. ಮತ್ತೆ 2ನೇ ತಗೊಳ್ತಾ ಇದ್ದೀನಿ. 2 3s are 6, 1 ರಿಮೈಂಡರ್, 2 6s are 12 ಆಯ್ತು. ನೆಕ್ಸ್ಟ್ ಮತ್ತೆ 2 ತಗೊಳ್ತಾ ಇದ್ದೀನಿ. 2 1s are 2, 1 ರಿಮೈಂಡರ್, 2 8s are 16. ಅಗೇನ್ 2 2 9s are 18. 9 2 ಇಂದ ಡಿವೈಡ್ ಆಗಲ್ಲ. ಸೊ 3 ತಗೊಳ್ತಾ ಇದ್ದೀನಿ. 3 3s are 9. ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ಈಗ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ದೀರಾ. ಸೇಮ್ ಮೆಥಡ್ ಅನ್ನ ಅಪ್ಲೈ ಮಾಡ್ತೀವಿ ಇಲ್ಲಿ ಸ್ಕ್ವೇರ್ ರೂಟ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ. ಇಷ್ಟು ಆಯ್ತಲ್ವಾ? ಸ್ಕ್ವೇರ್ ರೂಟ್ ಎಂಡಿಂಗ್ ಅಲ್ಲಿ ಪ್ರೈಮ್ ನಂಬರ್ಸ್ ಬರೋ ತನಕ ಡಿವಿಷನ್ ಅನ್ನ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಯಾವ ರೀತಿ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡೋದ್ರಿಂದ ಇಲ್ಲಿ ಬಂದಿರತಕ್ಕಂತ ಪ್ರೈಮ್ ಫ್ಯಾಕ್ಟರ್ಸ್ ಗಳನ್ನ ಬರೀರಿ. ಎಷ್ಟು ಬಂದಿದೆ? 4 2 ಟೈಮ್ಸ್ ಬಂದಿದೆ. 2 ಇಂಟು 2 ಇಂಟು 2 ಇಂಟು 2. ನೆಕ್ಸ್ಟ್ 3 2 ಟೈಮ್ಸ್ ಬಂದಿದೆ. 3 ಇಂಟು 3. ಸ್ಕ್ವೇರ್ ನಂಬರ್ಸ್ ಅಂದ್ರೆ ಸ್ಕ್ವೇರ್ ಹೆಸರಲ್ಲೇ ಇದೆ ನೋಡಿ, ಪೇರಿಂಗ್ ನಂಬರ್ಸ್. ಪೇರ್ ಮಾಡ್ತೀವಿ, ಅದೇ ಸಂಖ್ಯೆನ ಅದೇ ಸಂಖ್ಯೆಯಿಂದ ಇದು ಮಾಡ್ತೀವಲ್ಲ. ಇಲ್ಲಿ ಬಂದಿರ್ತಕ್ಕಂಥ ಪ್ರೈಮ್ ಫ್ಯಾಕ್ಟರ್ಸ್ ನ ನೀವೇನ್ ಮಾಡ್ತಾ ಹೋಗ್ಬೇಕೀಗ?
ಪೇರ್ ಮಾಡ್ಕೊಳ್ಬೇಕು. ಟು ಗ್ರೂಪ್ಸ್ ಅನ್ನ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಒಂದು ಗ್ರೂಪ್ ಆಯ್ತು, ಒಂದು ಗ್ರೂಪ್ ಆಯ್ತು, ಒಂದು ಗ್ರೂಪ್ ಆಯ್ತು, ಎಕ್ಸಾಕ್ಟ್ ಗ್ರೂಪ್ ಆಯ್ತು. ಈ ರೀತಿ ಪೇರ್ ಮಾಡ್ಕೊಳಕ್ ಬರ್ಲಿಲ್ಲ ಅಂದ್ರೆ ಅದನ್ನ ನಾವು ನಾಟ್ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಕರಿತೀವಿ. ಕೆಲವೊಂದು ನಂಬರ್ಸ್ ಈಗ ಬರಲ್ಲ ಅಂತ ನಂಬರ್ಸ್ ಕೊಟ್ಟಾಗ ನೀವು ಅದಕ್ಕೆ ಬರೀಬೇಕು ನಾಟ್ ಪರ್ಫೆಕ್ಟ್ ಸ್ಕ್ವೇರ್ ಅಂತ. ಪರ್ಫೆಕ್ಟ್ ಸ್ಕ್ವೇರ್ಗೆ ಎಲ್ಲದಕ್ಕೂ ಸಹ ಪೇರಿಂಗ್ ನಂಬರ್ ಸಿಗುತ್ತೆ. ಈಗ ನನಗೆ ಪೇರಿಂಗ್ ನಂಬರ್ ಸಿಕ್ಕಿದೆ. ನೆಕ್ಸ್ಟ್ ಏನ್ ಮಾಡಬೇಕು, ಪ್ರತಿಯೊಂದು ಪೇರಿಂದ ಒಂದೊಂದು ನಂಬರ್ ಅನ್ನ ತಗೊಳ್ತಾ ಹೋಗ್ತೀನಿ. ಒಂದು ಪೇರಿಂದ ಒಂದು ನಂಬರ್ ಅನ್ನ ತಗೊಳ್ತೀನಿ. ಸೊ 2 × 2 × 3 ಎಷ್ಟೇ. ಸೊ ಫಸ್ಟು ಪ್ರೈಮ್ ಫ್ಯಾಕ್ಟರ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಅದಾದ್ಮೇಲೆ ಬಂದಿರತಕ್ಕಂಥ ಪ್ರೈಮ್ ಫ್ಯಾಕ್ಟರ್ಸ್ ಅನ್ನ ಬರೆದ್ಬಿಟ್ಟು ಪೇರ್ ಮಾಡ್ಕೊಳ್ತೀವಿ. ಟು ನಂಬರ್ಸ್ ಪೇರ್ ಅಂದ್ರೆ ಯಾವ್ದಾವ್ದು ನಂಬರ್ಸ್ ಪೇರ್ ಮಾಡೋದಲ್ಲ. 2 ಇದೆ ಅಂದ್ರೆ 2 ಜೊತೆ 2ನೇ ಪೇರ್ ಮಾಡಬೇಕು. 3 ಇದೆ ಅಂದ್ರೆ 3 ಜೊತೆ 3ನೇ ಪೇರ್ ಮಾಡಬೇಕು. ಬೇರೆ ಬೇರೆ ನಂಬರ್ಸ್ ಆಯ್ತು ಅಂದ್ರೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗಲ್ಲ. ಸೊ ಈಗ ಪೇರಿಂಗ್ ಆದ್ಮೇಲೆ ಒಂದೊಂದು ನಂಬರ್ ತಗೊಂಡಿದ್ದೀನಲ್ವಾ, ಇಲ್ಲಿ ಬಂದಿರತಕ್ಕಂಥ ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 14 ಸ್ಕ್ವೇರ್ ರೂಟ್ ಸಿಗುತ್ತೆ. 2 2s are 4, 4 3s are 12. So that means the root of 144 equal to 12. ಏನು ಬಂತು, ಸ್ಕ್ವೇರ್ ರೂಟು 12 ಬಂತು. ಈಗ ಆಲ್ರೆಡಿ ಲಾಸ್ಟ್ ಕ್ವಶನ್ ಅಲ್ಲೂ ನಾನು ಇದೇ ತಗೊಂಡಿದ್ದೆ. ನಿಮಗೆ ಗೊತ್ತಾಗ್ಲಿ ಸೇಮ್ ಆನ್ಸರ್ ಬರುತ್ತೆ ಅನ್ನೋದಕ್ಕೆ ಇದೇ ಕ್ವಶನ್ ತಗೊಂಡಿದ್ದೆ. 12 ಸ್ಕ್ವೇರ್ ಅಂತ ಕೊಟ್ಟಾಗ 144 ಬಂತು, 144 ರೂಟ್ ಅಂತ ಕೊಟ್ಟಾಗ 12 ಬಂತು. ನೋಡಿ ಯಾವುದೇ ರೀತಿ ಫೈಂಡ್ ಔಟ್ ಮಾಡಿದ್ದೀನಿ ನೆನ್ಪಿಟ್ಕೊಳ್ಳಿ. ಫಸ್ಟ್ ಏನ್ ಮಾಡ್ಕೊಂಡೆ, ನಾನು ಪ್ರೈಮ್ ಫ್ಯಾಕ್ಟರ್ಸ್ ಗಳನ್ನ ಫೈಂಡ್ ಔಟ್ ಮಾಡಿದೆ. ಪ್ರೈಮ್ ಫ್ಯಾಕ್ಟರ್ಸ್ ತಗೋಬೇಕಾದ್ರೆ ಪ್ರೈಮ್ ನಂಬರ್ಸ್ ಗಳಿಂದನೇ ಡಿವಿಷನ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡಬೇಕು, ಬಂದಿರ್ತಕ್ಕಂಥ ಪ್ರೈಮ್ ಫ್ಯಾಕ್ಟರ್ಸ್ ಅನ್ನ ಬರೆದ್ಬಿಟ್ಟು ಪೇರ್ ಮಾಡ್ಕೊಳ್ಳಿ. ಟು ನಂಬರ್ಸ್ ಗಳನ್ನ, ಏನ್ ಕಾಮನ್ ಫ್ಯಾಕ್ಟರ್ಸ್ ಅನ್ನ ಫೈಂಡ್ ಔಟ್ ಮಾಡ್ತಾ ಇದ್ವಿ ಅಲ್ವಾ, ಆ ರೀತಿ ಎರಡು ಒಂದೇ ನಂಬರ್ಸ್ ಆಗಿರ್ಬೇಕು. ಪೇರ್ ಮಾಡಿಕೊಂಡು ಪ್ರತಿ ಪೇರಿಂದ ಒಂದೊಂದು ನಂಬರ್ಸ್ ಅನ್ನ ನಾವು ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ, ಸ್ಕ್ವೇರ್ ರೂಟ್ ಆಫ್ ದಟ್ ನಂಬರ್ ಸಿಗುತ್ತೆ. ಇದು ಪ್ರೈಮ್ ಫ್ಯಾಕ್ಟರ್ ಮೆಥಡ್. ಈಗ ಇದೇ ನಂಬರ್ಗೆ ಡಿವಿಷನ್ ಮೆಥಡ್ ಅನ್ನ ಅಪ್ಲೈ ಮಾಡೋಣ. ಸ್ಕ್ವೇರ್ ರೂಟ್ ಎರಡು ಮೆಥಡ್ ಅಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್, ಅನದರ್ ಒನ್ ಇಸ್ ಅ ಡಿವಿಷನ್ ಮೆಥಡ್. ಸೊ ಈಗ ನಾನು ಇದೇ ಸೇಮ್ ನಂಬರ್ಗೆ ಡಿವಿಷನ್ ಮೆಥಡ್ ಹೆಂಗ್ ಅಪ್ಲೈ ಮಾಡೋದು ಅಂತ ನೋಡೋಣ. ಸೊ ಡಿವಿಷನ್ ಮೆಥಡ್ ಅಪ್ಲೈ ಮಾಡಬೇಕಾದ್ರೆ ಇಲ್ಲಿ ನಾರ್ಮಲ್ ಡಿವಿಷನ್ ಅನ್ನ ಮಾಡಲ್ಲ ನಾವು. ಸೊ ನಾರ್ಮಲಿ ಅಂದ್ರೆ ಇದಕ್ಕೆ ಸ್ಕ್ವೇರ್ ರೂಟ್ ಡಿವಿಷನ್ ಬರುತ್ತಲ್ಲ, ಆ ರೀತಿ ಫಸ್ಟ್ ಏನ್ ಮಾಡ್ಕೋಬೇಕು ಅಂದ್ರೆ ನಮ್ಮ ರೈಟ್ ಸೈಡ್ ಇಂದ, ಈಗೇನು 1s 10s 100 ಪ್ಲೇಸ್ ಅಂತ ಕೌಂಟ್ ಮಾಡ್ತೀವಲ್ಲ, ರೈಟ್ ಸೈಡ್ ಇಂದ ಪೇರ್ ಮಾಡ್ಕೊಳ್ಬೇಕು. ಟು ನಂಬರ್ಸ್ ಅನ್ನ ಗ್ರೂಪ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನಿಮಗೆ 3 ಡಿಜಿಟ್ ಬರುತ್ತೆ, 4 ಡಿಜಿಟ್ ಬರುತ್ತೆ, 5 ಡಿಜಿಟ್ ಬರುತ್ತೆ. ಈಗ 3 ಡಿಜಿಟ್ ಬಂದಾಗ 1 ಪೇರ್ ಸಿಕ್ತು. ಈಗ ಇನ್ನೊಂದು ನಂಬರ್ಗೆ ಪೇರ್ ಸಿಕ್ಕಿಲ್ಲ. ಪೇರ್ ಸಿಕ್ಕಿಲ್ಲ ಅಂತಂದಾಗ ನಾವು ಫಸ್ಟ್ ಅದನ್ನ ಡಿವೈಡ್ ಮಾಡ್ಕೊಳ್ಬೇಕು. ಈಗ ನಾರ್ಮಲ್ ಡಿವಿಷನ್ ಅಲ್ಲಿ ಒಂದು ನಂಬರ್ ಆದ್ಮೇಲೆ ಏನ್ ಮಾಡ್ತಾ ಇದ್ವಿ, ಇನ್ನೊಂದು ನಂಬರ್ ಅನ್ನ ಕೆಳಗಡೆ ತಗೊಳ್ತಾ ಇದ್ವಿ. ಬ್ರಿಂಗ್ ಡೌನ್ ಮಾಡ್ಕೊಳ್ತಾ ಇದ್ವಲ್ವಾ, ಆ ರೀತಿ ಒಂದೊಂದು ನಂಬರ್ ಅನ್ನ ಕೆಳಗಡೆ ತಗೊಳ್ಳೋ ಹಾಗಿಲ್ಲ. ಇಲ್ಲಿ ಪೇರಿಂಗ್ ನಂಬರ್ಸ್ ಅನ್ನ ಕೆಳಗಡೆ ತಗೊಳ್ತೀವಿ. ಸೊ ಅದ್ರ ಪ್ರಕಾರ ಮಾಡ್ತಾ ಹೋಗೋಣ. ಫಸ್ಟ್ ಸ್ಟೆಪ್ ನಂಬರ್ಸ್ ಅನ್ನ ಅರೇಂಜ್ ಮಾಡ್ಬಿಟ್ಟು ರೈಟ್ ಸೈಡ್ ಇಂದ ಪೇರ್ ಮಾಡ್ಕೊಳ್ಬೇಕು. ಟು ನಂಬರ್ಸ್ ಅನ್ನ ಪೇರ್ ಮಾಡ್ಕೊಂಡು, ಈಗ ನನಗೆ ಇಲ್ಲಿ 1 ಮಾತ್ರ ಸಿಕ್ಕಿದೆ. ಫಸ್ಟ್ ನೀವು 1 ಅನ್ನ ಡಿವೈಡ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ, ಡಿವೈಡ್ ಮಾಡ್ಬೇಕಾದ್ರೆ ನಾವು ನಾರ್ಮಲಿ ಡಿವಿಷನ್ಗೆ ಹೇಗೆ ಮಾಡ್ತೀವಿ, 2 1s are 2, 1 1s are 1, 3 2s are 6, 4 2s are 8 ಆ ರೀತಿ ತಗೊಳ್ತೀವಿ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ನಾವು ಮಾಡ್ತಾ ಇರೋದು ಸ್ಕ್ವೇರ್ ರೂಟ್ ಅಂಡ್ ಸ್ಕ್ವೇರ್ಸ್ ಆಗಿರೋದ್ರಿಂದ ಇಲ್ಲೂ ಸಹ ಸ್ಕ್ವೇರ್ ನಂಬರ್ಸ್ಗಳನ್ನೇ ತಗೊಳ್ಬೇಕು. ಯಾವ ತರ, 2 2s are 4, ಇಲ್ಲಿ 2 ತಗೊಂಡ್ಮೇಲೆ ಇಲ್ಲೂ 2ನೇ ಬರಬೇಕು, ಕೋಶಿಯಂಟ್ ಅಲ್ಲೂ 2ನೇ ಬರಬೇಕು. ಸೊ 2 2s are 4, 3 3s are 9, 4 4s are 16. ಇದೇ ತರನೇ ತಗೊಳ್ಬೇಕು, ಸ್ಕ್ವೇರ್ ನಂಬರ್ಸ್ಗಳನ್ನೇ ತಗೊಳ್ಬೇಕು. ಸೊ ಈಗ ನೋಡ್ಕೊಳ್ಳೋಣ. ಫಸ್ಟ್ ನಂಬರ್ ಏನಿದೆ, 1 ಇದೆ. 1ಗೆ ನಿಯರೆಸ್ಟ್ ಸ್ಕ್ವೇರ್ ನಂಬರ್ ಯಾವ್ದು ತಗೊಳ್ಬಹುದು, 1 1s are 1 ಬರುತ್ತಲ್ವಾ. ಸೊ 1 1s are 1. ಸೊ 1 - 1 0. ಸೇಮ್ ಅಲ್ಲಿ ಏನ್ ಮಾಡ್ತೀವಿ, 1 ಸ್ಟೆಪ್ ಡಿವಿಷನ್ ಆದ್ಮೇಲೆ ಮೈನಸ್ ಮಾಡ್ಕೊಳ್ತೀವಲ್ಲ, ಇಲ್ಲೂ ಅದೇ ತರ ಮೈನಸ್ ಮಾಡ್ಕೊಳ್ತೀವಿ. ಸೊ 1 - 1 0 ಬಂತು. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು, ಇಲ್ಲಿ ಏನ್ ಕೋಶಿಯಂಟ್ ಬರ್ದಿರ್ತೀವಲ್ವಾ, ಆ ಕೋಶಿಯಂಟ್ ಅನ್ನ ಈ ಡಿವೈಸರ್ಗೆ ಆಡ್ ಮಾಡ್ಕೋಬೇಕು. ಇಲ್ಲಿ ಒಂದು ಎಕ್ಸ್ಟ್ರಾ ಸ್ಟೆಪ್ ಆಡ್ ಆಗ್ತಾ ಇದೆ, ನೆನ್ಪಿಟ್ಕೊಳ್ಳಿ. ಫಸ್ಟ್ ಡಿವಿಷನ್ ಮಾಡ್ಕೊಂಡೆ. ಡಿವಿಷನ್ ಮಾಡ್ಬೇಕಾದ್ರೆ ಏನ್ ಮಾಡಿದೆ, ನಾನು ಸ್ಕ್ವೇರ್ ನಂಬರ್ಸ್ ಅನ್ನೇ ತಗೊಂಡೆ. 1 1s are 1 ಅಂತ ತಗೊಂಡೆ. ನೆಕ್ಸ್ಟ್ ಮೈನಸ್ ಮಾಡ್ಕೊಂಡಿದೀನಿ, 0 ಬಂತು. ನೆಕ್ಸ್ಟ್ ಬಂದಿರುವಂತ ಕೋಶಿಯಂಟ್ ಅನ್ನ ಈ ಡಿವೈಸರ್ಗೆ ಆಡ್ ಮಾಡ್ಕೊಳ್ಳಿ. 1 + 1 ಏನಾಯ್ತು, 2 ಆಯ್ತು. ಈಗ ನೆಕ್ಸ್ಟ್ ಏನ್ ಮಾಡಬೇಕು, ಈ ನಂಬರ್ಸ್ ಒಂದು ನಂಬರ್ ಅನ್ನ ಕೆಳಗಡೆ ತಗೊಳ್ಬಾರ್ದು, ಬ್ರಿಂಗ್ ಡೌನ್ ಪೇರ್. ಏನ್ ಪೇರ್ ಮಾಡ್ಕೊಂಡಿದೀವಲ್ವಾ, ಆ ಪೇರ್ ಅನ್ನ ಕಂಪ್ಲೀಟ್ ಆಗಿ ತಗೊಳ್ಬೇಕು. ಸೊ ಈಗ 44 ಆಯ್ತು. 44 ನೋಡಿ, ಈಗ ಈ ಸ್ಟೆಪ್ ಅಲ್ಲಿ ನಿಮಗೆ ಅರ್ಥ ಆಗ್ಬೇಕಾಗಿರೋದು, 44 ಬಂದಿದೆ. ಇಲ್ಲಿ ಆಲ್ರೆಡಿ 2 ಇದೆ.
ಈ 2 ಪಕ್ಕ ಯಾವ ಸ್ಕ್ವೇರ್ ನಂಬರನ್ನು ಹಾಕಿದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ ನೋಡಬೇಕು. ಇಲ್ಲಿ ಎಂಡಿಂಗ್ ಅಲ್ಲಿ 4 ಇದೆ ಅಂತಂದ್ರೆ ನೀವು ಯಾವ ನಂಬರ್ ತಗೊಳ್ಬೇಕಪ್ಪ ಅಂದ್ರೆ 2 2s 4 ಆಗುತ್ತಲ್ಲ, 2 ತಗೊಳ್ಬೇಕು, ಇಲ್ಲ ಅಂದ್ರೆ 8 ತಗೊಳ್ಬೇಕು. ಅದು ನೆನ್ಪಿಟ್ಕೊಳ್ಳಿ, ಎಂಡಿಂಗ್ ನಂಬರ್ ಅನ್ನ ಐಡೆಂಟಿಫೈ ಮಾಡ್ಕೊಳ್ಳಿ. ಇಲ್ಲಿ 4 ಇದೆ, ಸೊ ಇಲ್ಲಿ 2 ಇದೆ. ನಾನು ಇವಾಗ ತಗೊಳ್ತಾ ಇದ್ದೀನಿ 22 × 2 ತಗೊಳ್ತಾ ಇದ್ದೀನಿ. 2 2s 4. ಸೊ 2 2s 4, 2 2s 4 ಏನ್ ಬಂತು 44. ಎಕ್ಸಾಕ್ಟ್ ಆಗಿ ಬಂದಿದೆ ನೋಡಿ. ಕೆಲವು ಸಲ ಏನಾಗುತ್ತೆ ಅಂದ್ರೆ ಈಗ 2 ತಗೊಂಡೆ, 2 ತಗೊಂಡಾಗ ಬರ್ಲಿಲ್ಲ, ಗ್ರೇಟರ್ ನಂಬರ್ಸ್ ಇತ್ತು ಅಂದ್ರೆ ಬೇರೆ ನಂಬರ್ಸ್ ಅನ್ನ ತಗೊಂಡು ಚೆಕ್ ಮಾಡಬೇಕು. ನಂಬರ್ಸ್ ತಗೊಳ್ಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಇಲ್ಲಿ ಏನ್ ನಂಬರ್ ತಗೊಳ್ತೀವಿ ಕೋಶಿಯಂಟ್ ಅಲ್ಲೂ ಅದೇ ನಂಬರೇ ಬರಬೇಕು, ಸ್ಕ್ವೇರ್ ನಂಬರ್ಸ್ ಅನ್ನೇ ತಗೊಳ್ಬೇಕು. ನಾರ್ಮಲಿ 2 3s 6, 4 5s 20 ಆ ರೀತಿ ತಗೊಳ್ಳೋಂಗಿಲ್ಲ. ಸೊ ಈಗ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ 22 2s 44. ಸೊ 44 - 44 0 ಬಂತು ನೋಡಿ. ಡಿವಿಷನ್ ಮೆಥಡ್ ಅಲ್ಲೂ ಸೇಮ್ ಆನ್ಸರೇ ಬಂದಿದೆ, ಪ್ರೈಮ್ ಫ್ಯಾಕ್ಟರ್ ಮೆಥಡ್ ಅಲ್ಲೂ ಸೇಮ್ ಆನ್ಸರೇ ಬಂದಿದೆ. ಸೊ 144 ಸ್ಕ್ವೇರ್ ರೂಟ್ ಏನ್ ಬಂತು 12 ಬಂತು. ಓಕೆ, ಈಗ 144ಗೆ ನಾನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್, ಡಿವಿಷನ್ ಮೆಥಡ್ ಎರಡು ಮೂಲಕನೂ ಹೇಳಿದೆ. ಸೊ ನೋಡಿ, ನಾನು ಫಸ್ಟೇ ಹೇಳ್ದಂಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಈಸಿನೇ, ಬಟ್ 4 ಡಿಜಿಟ್ 5 ಡಿಜಿಟ್ ಕೊಟ್ಟಾಗ ಲಾಂಗ್ ಡಿವಿಷನ್ ಆಗೋಗ್ಬಿಡತ್ತೆ. ಸೊ ಅದಕ್ಕೆ ನೀವೇನ್ ಮಾಡಿ, ಡಿವಿಷನ್ ಮೆಥಡ್ ಅನ್ನೇ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ಪ್ರೈಮ್ ಫ್ಯಾಕ್ಟರ್ಸ್ ಮೆಥಡ್ 2 ಡಿಜಿಟ್ ಅಥವಾ 3 ಡಿಜಿಟ್ ಬಂದಾಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮೂಲಕ ಡಿವಿಷನ್ ಅನ್ನ ಸ್ಕ್ವೇರ್ ರೂಟ್ ಅನ್ನ ಫೈಂಡ್ ಔಟ್ ಮಾಡಿ. ಮೋರ್ ದನ್ 3 ಡಿಜಿಟ್ ಬಂದಾಗ ಡಿವಿಷನ್ ಮೆಥಡ್ ಅನ್ನ ಅಪ್ಲೈ ಮಾಡಿ ಈಸಿ ಆಗುತ್ತೆ. ಅದಕ್ಕೆ ನಾನು ಇನ್ನೊಂದಷ್ಟು ಪ್ರಾಬ್ಲಮ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಡಿವಿಷನ್ ಮೆಥಡ್ ಅಲ್ಲಿ ಹೇಗೆ ಮಾಡೋದು ಅಂತ. ಈಗ ತಗೊಂಡಿದ್ದೀನಿ ಸ್ಕ್ವೇರ್ ರೂಟ್ ಆಫ್ 1764. ಇದಕ್ಕೆ ಸ್ಕ್ವೇರ್ ರೂಟ್ ಅನ್ನ ಫೈಂಡ್ ಔಟ್ ಮಾಡಿ. ನಾನು ಫಸ್ಟ್ ಪ್ರಾಬ್ಲಮ್ ಅಲ್ಲೇ ಹೇಳಿದಿರೋ ತರ ಫಸ್ಟ್ ನಂಬರ್ಸ್ ಅನ್ನ ಬರ್ಕೊಳ್ಳೋಣ. ರೈಟ್ ಸೈಡ್ ಇಂದ ಪೇರ್ ಮಾಡ್ಕೊಳ್ಬೇಕು. ಪೇರ್ ಅಂದ್ರೆ ಗೊತ್ತಲ್ವಾ, 2 ನಂಬರ್ಸ್ ಪೇರ್ ಮಾಡ್ಬೇಕು. ನೋಡಿ, ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ 3 ಡಿಜಿಟ್ ಇತ್ತು, ಸೊ 1 ಪೇರ್ ಅಷ್ಟೇ ಆಯ್ತು, ಇನ್ನೊಂದು ಸಿಂಗಲ್ ನಂಬರ್ ಉಳಿತು. ನಾವು ಫಸ್ಟ್ ಸಿಂಗಲ್ ನಂಬರ್ನ ಡಿವೈಡ್ ಮಾಡ್ಕೊಂಡು ನೆಕ್ಸ್ಟ್ ಪೇರನ್ನ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಡಿವೈಡ್ ಮಾಡಿದೆ. ಈಗ 2 ಪೇರ್ ಎಕ್ಸಾಕ್ಟ್ ಆಗಿ ಆಗಿದೆ. ಸೊ ಈಗ ಹೇಗೆ ಮಾಡಬೇಕು, ಈ ಪ್ರಾಬ್ಲಮ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಅರ್ಥ ಆಗುತ್ತೆ. ಈಗ ಫಸ್ಟ್ ಪೇರ್ ಏನಿದೆ 17 ಇದೆ. 17 ಈಗ ನೋಡಿ, ಕೆಲವೊಂದ್ಸಲ ಏನಾಗತ್ತಪ್ಪ ಅಂದ್ರೆ ಎಕ್ಸಾಕ್ಟ್ ಸ್ಕ್ವೇರ್ ನಂಬರ್ ಬಂದಿರತ್ತೆ. ಈಗ ಇಲ್ಲಿ 17 ಬದಲು 16 ಅಂತ ಇತ್ತು ಅಂದ್ರೆ ಎಕ್ಸಾಕ್ಟ್ ಆಗಿ 4 4s 16 ಬರ್ತಾ ಇತ್ತು, ಸೊ ಡಿವೈಡ್ ಮಾಡ್ತಾ ಇತ್ತು. ಬಟ್ ಇಲ್ಲಿ 17 ಇದೆ, 17 ಎಕ್ಸಾಕ್ಟ್ ಆಗಿ ಯಾವುದೇ ಸ್ಕ್ವೇರ್ ನಂಬರ್ಸ್ ಆಗಲ್ಲ. ಯಾಕೆ ಅಂದ್ರೆ ನೋಡಿ, 3 3s 9, 4 4s 16, 5 5s 25. ಇಲ್ಲೆಲ್ಲಾದ್ರೂ ಬಂತ 17? ಇಲ್ಲ. 3 3s 9 ಬಂದಿದೆ, 4 4s 16 ಬಂದಿದೆ, 5 5s 25 ಬಂದಿದೆ. ಇವೆರಡೆಲ್ಲ ಮಧ್ಯದಲ್ಲಿದೆ. ಸೊ ಎಕ್ಸಾಕ್ಟ್ ಆಗಿ ಸ್ಕ್ವೇರ್ ನಂಬರ್ಸ್ ಬರಲಿಲ್ಲ ಅಂದ್ರೆ ನಿಯರೆಸ್ಟ್ ನಂಬರ್ ಅನ್ನ ತಗೊಳ್ಬೇಕು. ಈಗ 17ಗೆ ನಿಯರೆಸ್ಟ್ ಆಗಿ ಯಾವಾಗ ಬರುತ್ತೆ, 16 ಅಲ್ಲಿ ಬರುತ್ತೆ. ನೋಡಿ, 16 ಬರಬೇಕು ಅಂದ್ರೆ ಯಾವ ಸ್ಕ್ವೇರ್ ನಂಬರ್ ತಗೊಳ್ಬೇಕು ನಾವು, 4 4s ತಗೊಳ್ಬೇಕು. ಸೊ 4 4s 16. 17 - 16 1 ರಿಮೈಂಡರ್ ಉಳಿತು. ಅಲ್ಲಿ ನಾರ್ಮಲ್ ಡಿವಿಷನ್ ಮಾಡ್ಬೇಕಾದ್ರೆ ಏನ್ ಮಾಡ್ತಿದ್ವಿ, ಎಕ್ಸಾಕ್ಟ್ ಆ ಟೇಬಲ್ಸ್ ಅಲ್ಲಿ ಬರ್ಲಿಲ್ಲ ಅಂದ್ರೆ ನಿಯರೆಸ್ಟ್ ತಗೊಳ್ತಾ ಇದ್ವಲ್ಲ, ಅದೇ ತರ ಇಲ್ಲೂನು ಎಕ್ಸಾಕ್ಟ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಸಿಕ್ಕಿಲ್ಲ ಅಂದ್ರೆ ನಿಯರೆಸ್ಟ್ ಸ್ಕ್ವೇರ್ ನಂಬರ್ ಅನ್ನ ತಗೊಳ್ಳಿ. ಈಗ ನನಗೆ ಎಕ್ಸಾಕ್ಟ್ ಆಗಿ ಸಿಗ್ಲಿಲ್ಲ, ಸೊ ನಿಯರೆಸ್ಟ್ ನಂಬರ್ ಅನ್ನ ತಗೊಂಡೆ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನೆಕ್ಸ್ಟ್ ಪೇರ್ ಏನಿದೆ ಅಲ್ವಾ, ಈ ಪೇರ್ ಅನ್ನ ಡೌನ್ ತಗೊಳ್ಳಿ. ಬ್ರಿಂಗ್ ಡೌನ್ ದಟ್ 64. ಒಂದು ನಂಬರ್ ಅನ್ನ ತಗೊಳ್ಬಾರ್ದು, ಪೇರ್ ಅನ್ನ ತಗೊಳ್ಬೇಕು. ಸೊ ಈಗ 164 ಆಯ್ತು. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಇದೆ, ಏನು, ಇಲ್ಲಿ ಏನ್ ಕೋಶಿಯಂಟ್ ಇದೆ ಅಲ್ವಾ, ಆ ಕೋಶಿಯಂಟ್ ಅನ್ನ ಈ ಡಿವೈಸರ್ಗೆ ಆಡ್ ಮಾಡ್ಕೊಳ್ಬೇಕು. ಸೊ ಈ ಸ್ಟೆಪ್ ಅನ್ನ ಸ್ಕಿಪ್ ಮಾಡಬೇಡಿ. ಸೊ 4 + 4 ಅನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. 4ಗೆ 4 ಆಡ್ ಮಾಡಿದ್ರೆ 8 ಆಯ್ತು. ಈಗ ನಾನು ಲಾಸ್ಟ್ ಅಲ್ಲೇ ಹೇಳಿದಾಗ ನೋಡಿ, ಕೊನೆ ಸ್ಟೆಪ್ ಅಲ್ಲಿ ನೀವು ಈ ರೀತಿ ನೆನ್ಪಿಟ್ಕೊಳ್ಳಿ, ಎಂಡಿಂಗ್ ಅಲ್ಲಿ 4 ಬಂತು ಅಂದ್ರೆ ಯಾವ ನಂಬರ್ ತಗೊಳ್ಬೇಕು, ಇಲ್ಲ 2 ತಗೊಳ್ಬೇಕು, ಇಲ್ಲ ಅಂದ್ರೆ 8 ತಗೋಬೇಕು. ಯಾಕೆಂದ್ರೆ ಒಂದ್ಸಲ ರೀಕಾಲ್ ಮಾಡ್ಕೊಳ್ಳಿ, 2 2s 4 ಬರುತ್ತೆ, 8 8s 64 ಬರುತ್ತೆ. ಎರಡರಲ್ಲಿ ಎಂಡಿಂಗ್ ಅಲ್ಲಿ 4 ಇದೆ ಅಲ್ವಾ. ಸೊ ಫಸ್ಟ್ ನಾವು ಪಕ್ಕದಲ್ಲಿ ವರ್ಕಿಂಗ್ ಕಾಲಮ್ ಅಲ್ಲಿ ಮಲ್ಟಿಪ್ಲೈ ಮಾಡಿ ನೋಡ್ಕೊಳ್ಳೋಣ. ಸೊ 8ಗೆ 2 ಹಾಕೊಂಡು ನೋಡೋಣ. 82 × 2 ಇದನ್ನ ಆಡ್ ಮಾಡ್ಕೋಬೇಕು ಈ ನಂಬರ್ ಅನ್ನ. 82 × 2, 2 2s 4, 2 8s 16. ಎಕ್ಸಾಕ್ಟ್ ಆಗಿ ಬರ್ತಾ ಇದೆ ನೋಡಿ 164. ಸೊ ಹಾಗಾದ್ರೆ ಇಲ್ಲಿ ನಾನು ಯಾವ ನಂಬರ್ ತಗೊಳ್ಳೋಣ, 2s ತಗೊಳ್ಳೋಣ. 82 2s 164. ಸೊ 164 - 164 0. ಸೊ ಕಂಪ್ಲೀಟ್ ಆಗಿ ಡಿವೈಡ್ ಆಯ್ತು. ಸೊ 1764 ಸ್ಕ್ವೇರ್ ರೂಟ್ ಏನ್ ಬಂತು, 42 ಇಸ್ ದ ಕರೆಕ್ಟ್ ಆನ್ಸರ್.
ಓಕೆ, ಸೊ ಈಗ ಅದೇ ಥರದ್ದು ಎರಡು ಪ್ರಾಬ್ಲಮನ್ನು ತಗೊಂಡಿದ್ವಿ. ಮಧ್ಯದಲ್ಲಿ ಪ್ಲಸ್ ಈಗ ಸ್ಕ್ವೇರ್ ನಂಬರ್ಸಿಗೆ ತಗೊಂಡ್ವಲ್ಲ ಅದೇ ಥರ ಪ್ಲಸ್ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ, ಇಲ್ಲಿ ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ, ಒಂದು ಪ್ರಾಬ್ಲಮ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ನೋಡ್ಬೇಕಾಗಿರೋದು ಸ್ಕ್ವೇರ್ ಇದೆಯಾ ಸ್ಕ್ವೇರ್ ರೂಟ್ ಇದೆಯಾ. ಸ್ಕ್ವೇರ್ ಇದ್ರೆ ಸ್ಕ್ವೇರ್ ನಂಬರ್ಸ್ ಅನ್ನ ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು, ಸ್ಕ್ವೇರ್ ರೂಟ್ ಇದ್ರೆ ಅದರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಈಗ ನಮಗೆ ಕೊಟ್ಟಿರೋ ಕ್ವಶನ್ ಏನಿದೆ, ರೂಟ್ 1225 ಇದೆ. ಸೊ 1225 ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು, ನಾವು ಸ್ಕ್ವೇರ್ ರೂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡೋದು ಈಗ ಆಲ್ರೆಡಿ ಗೊತ್ತಾಗಿದೆ ನಿಮಗೆ. 1225 ಬರೀತಾ ಇದ್ದೀನಿ, ಪೇರ್ ಮಾಡ್ಕೊಳ್ಬೇಕು ರೈಟ್ ಸೈಡ್ ಇಂದ. ಸೊ 1 ಪೇರ್ 2 ಪೇರ್ ಎಕ್ಸಾಕ್ಟ್ ಆಗಿ ಪೇರ್ ಆಯ್ತು ನೋಡಿ. ಸೊ ಪೇರ್ ಕೆಲವು 3 ಡಿಜಿಟ್ ಕೊಟ್ಟಾಗ ಪೇರ್ ಆಗಲ್ಲ, ಒಂದು ಸಿಂಗಲ್ ನಂಬರ್ ಉಳಿಯುತ್ತೆ, ಅದನ್ನ ಫಸ್ಟ್ ಡಿವೈಡ್ ಮಾಡ್ಕೊಂಡು ನೆಕ್ಸ್ಟ್ ಪೇರ್ ಅನ್ನ ಡಿವೈಡ್ ಮಾಡ್ತೀವಿ. ಸೊ ಇಲ್ಲಿ ಪೇರಿಂಗ್ ತಗೊಳ್ತಾ ಇದೀನಿ. ನಾನು ಫಸ್ಟೇ ಹೇಳ್ದಂಗೆ ಫಸ್ಟ್ ಪೇರ್ ಅನ್ನ ನೋಡ್ಕೊಳ್ಳಿ, ಎಕ್ಸಾಕ್ಟ್ ಸ್ಕ್ವೇರ್ ನಂಬರ್ ಬರುತ್ತಾ, ಬರಲಿಲ್ಲ ಅಂದ್ರೆ ನಿಯರೆಸ್ಟ್ ನಂಬರ್ ಅನ್ನ ತಗೊಳ್ಬೇಕಾಗುತ್ತೆ. ಈಗ 2 2s 4, 3 3s 9, 4 4s 16. ನೋಡಿ 12 ಯಾವ್ದ್ರ ಮಧ್ಯದಲ್ಲಿ ಬಂದಿದೆ, 9 ಮತ್ತೆ 16 ಮಧ್ಯದಲ್ಲಿ ಬಂದಿದೆ. ಸೊ ನಾವು ಸ್ಮಾಲರ್ ನಂಬರ್ ತಗೊಳ್ಬೇಕಲ್ವಾ, 4 ತಗೊಳಕ್ಕಾಗಲ್ಲ. ಸೊ ಅವಾಗ 3 ತಗೊಳ್ಳೋಣ. 3 3s 9. ಮ್ಯಾಮ್ 4 3s 12 ತಗೊಳ್ಬೋದಲ್ಲ, ಅಲ್ಲಿ ನಾ ಮಾಡ್ತಾ ಇರೋದು ಸ್ಕ್ವೇರ್ ರೂಟ್, ಆ ರೀತಿ ತಗೊಳ್ಬಾರ್ದು, ಅದು ನೆನ್ಪಿಟ್ಕೋಬೇಕು. 4 3s 12 ತಗೊಳ್ಳೋದು ನಾರ್ಮಲ್ ಡಿವಿಷನ್ ಅಲ್ಲಿ, ಸ್ಕ್ವೇರ್ ರೂಟ್ ಅಲ್ಲಿ ಸ್ಕ್ವೇರ್ ನಂಬರ್ಸ್ ಅನ್ನೇ ತಗೊಳ್ಬೇಕು, ಅದು ನೆನ್ಪಿಟ್ಕೊಳ್ಳಿ. 3 3s 9 ಆಯ್ತು. ಈಗ ಮೈನಸ್ ಮಾಡ್ಕೊಳ್ಳೋಣ. 12 ಅಲ್ಲಿ 9 ಮೈನಸ್ ಮಾಡೋಣ, 3 ರಿಮೈಂಡರ್ ಉಳಿತು. ನೆಕ್ಸ್ಟ್ ಕೋಶೆಂಟ್ ಅನ್ನ ಡಿವೈಸರ್ಗೆ ಆಡ್ ಮಾಡ್ಕೊಳ್ಬೇಕು, ಈ ಸ್ಟೆಪ್ ಅನ್ನ ಸ್ಕಿಪ್ ಮಾಡಬೇಡಿ. ಸೊ 3 + 3 6 ಆಯ್ತು. ನೆಕ್ಸ್ಟ್ ಏನ್ ಮಾಡ್ಕೊಳ್ಳೋಣ, ನೆಕ್ಸ್ಟ್ ಪೇರ್ ಅನ್ನ ಕೆಳಗಡೆ ಇಳಿಸ್ಕೊಳ್ತೀನಿ, 25 ಪೇರ್ ಕೆಳಗಡೆ ಇಳಿಸ್ಕೊಳ್ತೀನಿ. ನೋಡಿ ಎಂಡಿಂಗ್ ಅಲ್ಲಿ 5 ಬಂದಿದೆ ಅಂದ್ರೆ ಯಾವ ನಂಬರ್ ತಗೊಳ್ಬೇಕು, 5 ತಗೋಬೇಕು. 5 5s 25. ಒಂದ್ಸಲ 1 ಇಂದ 10 ವರೆಗೂ ಸ್ಕ್ವೇರ್ ನಂಬರ್ಸ್ ಅನ್ನ ರೀಕಾಲ್ ಮಾಡ್ಕೊಳ್ಳಿ, ಯಾವ್ಯಾವ ನಂಬರ್ಸ್ ಎಂಡಿಂಗ್ ಅಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಎಂಡಿಂಗ್ ಬಂದಾಗ ಆ ನಂಬರ್ಸ್ ಗಳನ್ನ ತಗೊಳ್ತಾ ಹೋಗಿ. ಈಗ ಎಂಡಿಂಗ್ ಅಲ್ಲಿ 5 ಬಂದಿದೆ ಅಂದ್ರೆ ನಾವು ಇಲ್ಲಿ 5 ತಗೋಬೇಕು, ಎಕ್ಸಾಕ್ಟ್ ಆಗಿ ಬರುತ್ತೆ. 5 ತಗೊಂಡ್ರೆ ಪಕ್ಕದಲ್ಲಿ ವೆರಿಫೈ ಮಾಡ್ಕೊಳ್ಳಿ. 65 × 5, 5 5s 25, 5 2 ಕ್ಯಾರಿ, 5 6s 30, 30 + 2 32. ಎಕ್ಸಾಕ್ಟ್ ಆಗಿ ಬಂತು ನೋಡಿ, 325. ಸೊ ಅಂದ್ರೆ 65 5s 325. 325 - 325 0 ಬಂತು. ಸೊ ಅಂದ್ರೆ 1225 ಸ್ಕ್ವೇರ್ ರೂಟ್ ನಂಬರ್ ಏನ್ ಬಂತು, 35 ಬಂತು. ಸೊ ಪ್ಲಸ್ ನೆಕ್ಸ್ಟ್ 400 ಇದೆ ನೋಡಿ. 400 ನ ನೀವು ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲಾದ್ರೂ ಮಾಡ್ಕೊಳ್ಳಿ, ಡಿವಿಷನ್ ಅಲ್ಲಾದ್ರೂ ಮಾಡ್ಕೊಳ್ಳಿ, ಹಾಗೇನೂ ಮಾಡ್ಬೋದು. ಹಾಗೆ ಮಾಡ್ಬೋದು ಅಂತ ಅಂದ್ರೆ ನೋಡಿ, ಇವಾಗ 400 ಇದೆ ಅಲ್ವಾ. ಸೊ 400 ಅಂದ್ರೆ ಪೇರ್ ಮಾಡ್ಕೊಳ್ತೀವಿ, 0s ಪೇರ್ ಆಗುತ್ತೆ, 4 ಎಕ್ಸ್ಟ್ರಾ ಉಳಿಯುತ್ತೆ. ನೆಕ್ಸ್ಟ್ ಎಕ್ಸಾಕ್ಟ್ ಆಗಿ ಬರುತ್ತೆ ನೋಡಿ, 2 2s 4, 4 - 4 0 ಬಂತು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ 0 ಕೆಳಗಡೆ ಇಳಿಸ್ಕೊಳ್ತೀವಿ, 2ಗೆ 2 ಆಡ್ ಮಾಡ್ಕೊಂಡ್ರೆ 4 ಆಯ್ತಲ್ವಾ. ಸೊ ಇಲ್ಲಿ 0 ಇದೆ ಅಂತಂದಾಗ ನೀವು 2 0, ಇಲ್ಲಿ ನಾವೇನ್ ಮಾಡಿದ್ವಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಪೇರ್ ಮಾಡ್ಕೊಳ್ತಾ ಇದ್ವಿ. 2 ಪೇರ್ ಇಂದ 1 ನಂಬರ್ ತಗೊಳ್ತಿದ್ವಲ್ಲ, ಆ ತರ 0s ಬಂದಾಗ ಡಿವಿಷನ್ ಮಾಡೋದೇ ಬೇಡ. ಇಲ್ಲಿ 2 0s ಇಂದ 1 0ನ ತಗೊಳ್ಬೇಕಾಗುತ್ತೆ ಅಷ್ಟೇ. ಇಲ್ಲಿ ನಾರ್ಮಲಿ ನೀವು ಪ್ರೈಮ್ ಫ್ಯಾಕ್ಟರ್ಸ್ ಮಾಡೋದು ಬೇಡ, ಇದು ಮಾಡೋದು ಬೇಡ, ಡಿವಿಷನ್ ಮೆಥಡ್ ಮಾಡೋದು ಬೇಡ, ಹಾಗೇನೆ ಬರ್ಬಿಡ್ಬೋದು. ಸೊ ಏನ್ ಬಂತು, ಸೊ 20 ಬಂದಿದೆ. ಸೊ 400 ಸ್ಕ್ವೇರ್ ಏನ್ ಬಂತು, 20 ಬಂತು ನೋಡಿ. ಈ ರೀತಿ ಸಿಂಗಲ್ 0s ಬಂದಾಗ ತುಂಬಾ ಸಿಂಪಲ್ ಆಗಿ ಮಾಡ್ಕೊಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ 900 ಅಂತ ಕೊಟ್ಟರು ಅಂದ್ರೆ ಇದನ್ನ ಅದೇ ಮೆಥಡ್ ಅಲ್ಲಿ ಮಾಡ್ಬೋದು. 9ಗೆ ಸ್ಕ್ವೇರ್ ನಂಬರ್ ಇದೆಯಲ್ವಾ, ಯಾವೆರಡು ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 9 ಬರುತ್ತೆ, 3 ಬರ್ಕೊಳ್ತೀವಿ. 2 0 ಇಂದ 1 0 ಹಾಕೋಬಹುದು, ಈ ರೀತಿ ಬರೀಬಹುದು. ಸಿಂಪಲ್ ನಂಬರ್ಸ್ ಗಳು ಕೊಟ್ಟಾಗ ಸಿಂಪಲ್ ಆಗಿ ಮಾಡೋಣ. 400 ಅಂದಾಗ ನಾನು 4ಗೆ ಸ್ಕ್ವೇರ್ ಬರ್ಕೊಂಡೆ, ಏನು 4ದು ಸ್ಕ್ವೇರ್ ರೂಟ್ ಏನು 2, 2 0s ಇಂದ 1 0, 4 0s ಇತ್ತು ಅಂದ್ರೆ 4 0s ಇಂದ 2 0s, ಆ ತರ ಕ್ಯಾಲ್ಕುಲೇಟ್ ಮಾಡ್ಕೊಂಡು ತಗೊಳ್ತೀವಿ. ಸೊ ಈಗ ನಮಗೆ ಸ್ಕ್ವೇರ್ ರೂಟ್ ಎರಡರದ್ದು ವ್ಯಾಲ್ಯೂ ಗೊತ್ತಾಗಿದೆ. ನೆಕ್ಸ್ಟ್ ಮಧ್ಯದಲ್ಲಿ ಪ್ಲಸ್ ಸಿಂಬಲ್ ಇರೋದ್ರಿಂದ 35 + 25 ಅನ್ನ ಆಡ್ ಮಾಡೋಣ. 35 + 25 ಏನಾಯ್ತು, 55 ಆಯ್ತು. ಸೊ ವಾಟ್ ಈಸ್ ದ ಆನ್ಸರ್, 55 ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ ಈ ರೀತಿಯಾಗಿ ನಾವು ಸ್ಕ್ವೇರ್ಸ್ ಅಂಡ್ ಸ್ಕ್ವೇರ್ ರೂಟ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್ ಇದು. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ವಿಡಿಯೋನ ನೋಡಿ, ನೀವೇ ಒಂದಷ್ಟು ಪ್ರಾಬ್ಲಮ್ಸ್ ಗಳನ್ನ ಹಾಕೊಂಡು ಸಾಲ್ವ್ ಮಾಡ್ತಾ ಹೋಗಿ. ಯಾವುದೇ ನಂಬರ್ಗೆ ಸ್ಕ್ವೇರ್ ಮೆನ್ಷನ್ ಆಗಿದೆ ಅಂದ್ರೆ ಅದೇ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿ ಸ್ಕ್ವೇರ್ ಆಫ್ ದ ನಂಬರ್ ಸಿಗುತ್ತೆ, ನಿಮಗೆ ವರ್ಗ ಸಂಖ್ಯೆ ಸಿಗುತ್ತೆ. ವರ್ಗಮೂಲ ಬೇಕು ಅಂದ್ರೆ 2 ಮೆಥಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ, ಒಂದು ಪ್ರೈಮ್ ಫ್ಯಾಕ್ಟರ್ ಮೆಥಡ್, ಅನದರ್ ಒನ್ ಡಿವಿಷನ್ ಮೆಥಡ್. ನಿಮ್ಗೆ ಯಾವ ಮೆಥಡ್ ಈಸಿ ಆಗುತ್ತೆ ಆ ಮೆಥಡ್ ಅಲ್ಲಿ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗಿ. ಸೊ ಥ್ಯಾಂಕ್ ಯು.